ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೊತೀನಿ. ಅಂದರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್, ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು, ನೆಗೆಟಿವ್ ಶೇಡಲ್ಲಿರೋ ಪೊಲೀಸ್ ಆಫೀಸರು, ಹಾಗೆ ತುಂಬ ಕರಪ್ಟೆಡ್ ಪೊಲೀಸ್ ಆಫೀಸರ್ ಥರದಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀನಿ. ಬಟ್ ತುಂಬ ಇನ್ನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುದ್ಧದಲ್ಲೂ ಕಾಣಿಸ್ಕೊಂಡಿದ್ದೀನಿ. ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಹಿಂದೆ ಶೆಟ್ರ್ ಹೋಗ್ತಾರೆ, ಇಲ್ಲ ಶೆಟ್ರ್ ಹಿಂದೆ ಕಾಕಿ ಬರುತ್ತಾ ಅಂತ ಎಲ್ಲರೂ ಪ್ರಶ್ನೆನೂ ಇರುತ್ತೆ. ಸೊ ಮೋಸ್ಟ್ಲಿ ನನ್ನ ಹೈಟು ನನ್ನ ವಾಯ್ಸ್ಗೆ ಮೋಸ್ಟ್ಲಿ ನಾನೇ ಇಷ್ಟ ಆಗ್ತೀನಿ ಅನ್ನೋ ಡೈರೆಕ್ಟರ್ಗೆ. ಸೊ ಅದ್ರ ಜೊತೆಲಿ ಇದು ತುಂಬ ನಾನು ಮಾಡದೇ ಇರುವಂಥ ಒಂದು ಪಾತ್ರ. ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ ಅಂಥದ್ರಲ್ಲಿ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನ್ನಿಸ್ತು. ಹೇಗಿರುತ್ತೆ ಕೇಳೋಣ ಅಂತ ಫಸ್ಟು ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ. ಸುಮಾರಷ್ಟು ಸಿನಿಮಾಗಳು, ಅವರ ಹಿಸ್ಟ್ರಿ, ಇಂಡಸ್ಟ್ರಿಯಲ್ಲಿ ನಾವಿಬ್ರು ಮೀಟ್ ಮಾಡದೇ ಇದ್ರು ಅವ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೆ. ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಆಯ್ತು ಸರ್ ಕತೆ ಕೇಳೋಣ ಅಂತಂದೆ. ಇಲ್ಲಾಂದ್ರೆ ಪೊಲೀಸ್ ಅಂದಿದ ತಕ್ಷಣ ಫಸ್ಟ್ ರಿಜೆಕ್ಟ್ ಅಂದ್ಬಿಡ್ತೀನಿ ನಾನು, ಇಲ್ಲ ಸರ್ ಮಾಡಲ್ಲ ನಾನು ಈ ಸಿನಿಮಾನ ಅಂತ. ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದ್ದಾರೆ, ಒಂದ್ಸರಿ ಕತೆ ಕೇಳೋಣ ಅಂತ. ಕತೆ ಕೇಳಿದ್ಮೇಲೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇಡೀ ಪ್ರಪಂಚಕ್ಕೆ ಅಥವಾ ಅವನು ಇರುವಂಥ ಸ್ಟೇಷನ್ನಿನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂಥ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ಥರನೇ ಕಾಣ್ತಾ ಇರ್ತಾನೆ. ಆದರೆ ಕೊನೆಯಲ್ಲಿ ಅವನ ಆ ಕೇಸನ್ನು ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂಥ ಉದ್ಗಾರನೇ ಶಬಾಷ್ ಬಡ್ಡಿ ಮಗನೇ. ಸೊ ಈ ಟೈಟಲ್ ಯಾಕೆ ಇಟ್ಟಿದ್ದೀವಿ ಅನ್ನೋದನ್ನ ಸಜೆಸ್ಟಿವ್ ಆಗಿ ಅದಕ್ಕೆ ಹೇಳಿದ್ ನಾನು. ಅಂದರೆ ನಿಮ್ಮ ಮನೆಗಳಲ್ಲೇ ಎಲ್ಲರ ಮನೇಲೂ ಇದ್ದೇ ಇರ್ತಾರೆ, ನಮ್ಮ ಮನೇಲೂ ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರೇನೋ ಇವನೇನೋ ಮಾಡಲ್ಲ ಕೂಡ, ಬರೀ ನಾಟಕ ಅನ್ಕೊಂಡು ಓಡಾಡ್ತಿರ್ತಾನೆ, ಇವನೇನು ಮಾಡಲ್ಲ ಅಂತ. ಯಾವತ್ತೋ ಒಂದಿನ ತೆರೆ ಮೇಲೆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ಮ ತಂದೆನೇ ಹೇಳಿದ್ದಿದೆ ಶಬಾಷ್ ಬಡ್ಡಿ ಮಗನೇ ಅಂತ. ಬಟ್ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರು ಅಷ್ಟೇ. ಆ ಥರದ್ದೊಂದು ಉದ್ಗಾರ ಬರುವಂಥ ಕತೆ ಇದು. ಹಾಗಾಗಿ ಈ ಟೈಟಲ್ಲು ಈ ಸಿನಿಮಾಗೆ ಸೂಟಬಲ್ ಆಗಿದೆ. ಆ್ಯಂಡ್ ಇದು ಸುಮಾರು 80, 85 ಅಥವಾ 90ನೇ ದಶಕದಲ್ಲಿ ನಡೆಯುವಂಥ ಒಂದು ಸಿನಿಮಾ. ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇನ್ವಾಲ್ವ್ಡ್ ಇಲ್ಲ. ಹಾಗಾಗಿ ಈ ಕೇಸನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂಥ ಅಷ್ಟು ಎವಿಡೆನ್ಸ್ಗಳನ್ನು ರೆಗ್ಯುಲರ್ ಫಾರ್ಮ್ಯಾಟಿನ ಇನ್ವೆಸ್ಟಿಗೇಷನ್ ಥರ ಮಾಡಿಲ್ಲ. ಅವನ ಕ್ಯಾರೆಕ್ಟರ್ ಹಿಂಗಿದೆ, ಎಷ್ಟು ಹಾಸ್ಯಮಯವಾಗಿದೆ. ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ಇಲ್ಲಿ ರಕ್ತ ಬಿದ್ದಿದೆ ಸರ್ ಇಲ್ಲಿ ನೋಡಿ ಅಂತ ಹೇಳಿದಾಗ, ರಕ್ತ ಅಲ್ಲ ಕಣೋ, ಯಾರೋ ಎಲ್ಲೆಡಕ್ಕೆ ಹಾಕೊಂಡು ಹೋಗ್ತಿರೋದು. ಸೊ ಇಷ್ಟು ಹಾಸ್ಯಮಯವಾಗೇ ಇರ್ತಾನೆ ಅವನು. ಇನ್ವೆಸ್ಟಿಗೇಷನ್ ಪೋರ್ಷನಲ್ಲೂ ಕೂಡ ಅವನೇನು ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಎಲ್ಲೂ. ಅವ್ನು ಸುತ್ತಮುತ್ತ ಇದ್ದವರೆಲ್ಲರೂ ಸೀರಿಯಸ್ ಆಗಿರ್ತಾರೆ, ಬಟ್ ಅವ್ನಿಗೆ ಆ ಸೀರಿಯಸ್ನೆಸ್ ಇರಲ್ಲ. ಇಂಥವ್ನು ಏನು ಮಾಡೋಕ್ಕೆ ಸಾಧ್ಯ ಅಂತ ನೋಡುವಂಥ ಒಂದು ಪಾತ್ರ. ಸೊ ಇಡೀ ಸಿನಿಮಾ ನಾವು ಸುಮಾರಷ್ಟು ಸಿನಿಮಾ ಮಾಡಿದ್ದೀವಿ ಇದುವರೆಗೂ, ಒಂದು 50-60 ಸಿನಿಮಾಗಳಲ್ಲಿ. ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನು ಹೇಳಕ್ಕೆ ಹೊರಡ್ತೀವಿ. ಅಂದರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು, ಇಂಥದ್ದೇನೋ ಮಾಡಿ, ಇದು ಮಾಡಿದ್ರೆ ಒಳ್ಳೇದು ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ಕೆ ಹೊರಟಿರೋದು ಔಟ್ ಆ್ಯಂಡ್ ಔಟ್ ಕಾಮಿಡಿ. ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ, ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ, ಅರ್ಧ ಗಂಟೆಯಲ್ಲೇ ನಿಮಗೆ ರಿಫ್ರೆಶ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು 2 ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದು ಹೋಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬಿಡಿ, ಇಲ್ಲಾಂದ್ರೆ ಮಾತು ತುಂಬಾ ಉದ್ದ ಆಗ್ಬಿಡುತ್ತೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದಕ್ಕಿಂತ ಮೇಯ್ನ್ ಆಗಿ ಅಭಿಷೇಕ್ ಅಂಬರೀಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ಗೆ. ಮತ್ತು ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮೇಯ್ನ್ ಆಗಿ ಇಲ್ಲಿ ಬಂದಿರುವ ಮೀಡಿಯಾ ಪರ್ಸನ್ಸ್ ಮತ್ತು ಎಲ್ಲ ಜನರುಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿಗೆ ಬಂದಿದ್ದಕ್ಕೆ. ಹಾಗೆ ನಾನು ಯಾವುದೇ ಸ್ಟೇಜಿಗೆ ಹೋದರೂ ನಾನು ಫಸ್ಟು ನನ್ನ ಮಾತು ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾನು 4 ವ್ಯಕ್ತಿಗಳ ಹೆಸರು ನಾನು ಹೇಳಿಬಿಟ್ಟೆ ನಾನು ಪ್ರಾರಂಭ ಮಾಡಿದೆ. ಯಾಕಂದರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದರೆ ಆ 4 ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಮೊದಲನೇ ವ್ಯಕ್ತಿ, ಆ್ಯಕ್ಚುಲಿ ವ್ಯಕ್ತಿ ಅನ್ನೋಕ್ಕಿಂತ ಅವರು ನನ್ನ ಲೈಫಲ್ಲಿ ಪಿಲ್ಲರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಯಾಕೆಂದರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸಲ್ಲಿ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ. ಅಪ್ಪು ಸರ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಮನೇಲೇ ನಾನು ಡ್ಯಾನ್ಸ್ನ ಕಲಿತು ನಾನು ವೀಡಿಯೋಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು 2ನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್. ಅವ್ರುಗಳು ನನ್ನ ವೀಡಿಯೋಸ್ಗಳಿಗೆ ಲೈಕ್ಸು, ಕಮೆಂಟ್ಸು, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದೇ ಇದ್ದಿದ್ರೆ ನಾನು ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇನ್ನು 3ನೇ ಪಿಲ್ಲರ್ ಬಂದು ನನ್ನ ವೈಫ್. ನಾ ಯಾವಾಗ ನೋಡ್ರು ಬೈತಾನೆ ಇರೋಳು, ವಿಡಿಯೋ ಮಾಡು ಇಲ್ಲಾಂದ್ರೆ ಜನರಿಗೆ ನಿನ್ಗೆ ಗುರ್ತಿಡಿಯಲ್ಲ, ಫೇಮಸ್ ಆಗಬೇಕು, ವಿಡಿಯೋ ಮಾಡು ಅಂತ ಬೈದು ವಿಡಿಯೋಸ್ಗಳು ಮಾಡ್ಸೋದು. ಸೊ ಅದಾದ್ಮೇಲೆ ನಾನು ಅವ್ರ ಜೊತೆ ವಿಡಿಯೋಸ್ಗಳು ಮಾಡಕ್ಕೆ ಸ್ಟಾರ್ಟ್
ಮಾಡಿದೆ. ನಾವು ಬೇಬಿ ಅಂತಾನೆ ಹೇಳ್ಕೊಂಡೆ ನಾವು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ 3ನೇ ಪಿಲ್ಲರ್ ಬಂದು ನನ್ನ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ, ಐ ಲವ್ ಯು ಸೋ ಮಚ್. ಹಾಗೆ ನನ್ನ 4ನೇ ಪಿಲ್ಲರ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮಪ್ಪ ಅಮ್ಮ ಅಣ್ಣ ತಂಗಿ ಹಾಗೂ ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈ 4 ಪಿಲ್ಲರ್ಸ್ಗಳು ಇಲ್ಲದಿದ್ದರೆ ಈ ಬಿಲ್ಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಈ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನ ಶಬಾಷ್ ಬಡ್ಡಿ ಮಗನೇ, ಈ ಮೂವಿ ಸ್ಟಾರ್ಟ್ ಆಗೋಕ್ಕೂ 1 ವರ್ಷದ ಮುಂಚೆ, ಅದಕ್ಕಿಂತ 2 ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರದ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗಬೇಕು, ನಾನು ಏನಾದ್ರು ಒಂದು ಅಚೀವ್ ಮಾಡಬೇಕು, ನಾನು ಒಂದು ಬ್ಲಾಕ್ ಬಸ್ಟರ್ಸ್ ಎಲ್ಲ ಕೊಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹಾಸನಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದವನು. ಹತ್ರ ಅಂದ್ರೂ ನಾನು ಒಂದು 250ರಿಂದ ಒಂದು 300 ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ. ಅದರಲ್ಲಿ ಒಂದು 80 to 85% ಆಡಿಷನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಹೋಗಿ ಅವರ ಕೊಡೋ ಕಮಿಟ್ಮೆಂಟ್ಸಿಗೆಲ್ಲ ನಾನು ಫುಲ್ಫಿಲ್ ಮಾಡೋಕ್ಕಾಗದೆ ಎಲ್ಲದರಲ್ಲೂ ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಆಗ್ತಾನೆ ಬಂದೆ ನಾನು. ಕೊನೆಗೆ ಸಣ್ಣ ಪುಟ್ಟ 1-2 ಮೂವೀಸ್ಗಳಲ್ಲಿ ನಾನು ಆಕ್ಟ್ ಮಾಡಿದೆ. ಅದ್ರ ಜೊತೆಗೆ ಒಂದು ಓಕೆ ಅನ್ನೋ ಥರದ್ದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮರಳಿ ಬಂಗಳು ಸೀತೆ ಅಂತ. ಅದು ಓಕೆ ಅಂತ ಅನ್ಸೋದಷ್ಟೊತ್ತಿಗೆ ಲಾಕ್ಡೌನ್ ಆಗಿ ಸೀರಿಯಲ್ ವೈಂಡ್ ಅಪ್ ಆಯಿತು. ಅದಾದ್ಮೇಲೆ ಇನ್ನು ಕಷ್ಟ ಆಗುತ್ತೆ ಇಲ್ಲಿ ಇರೋಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಹಾಸನಕ್ಕೆ ಬಂದಾಗ ನನ್ನ ವೈಫ್ ಅವಾಗಿನ ಮದುವೆ ಆಗಿರಲಿಲ್ಲ. ಇವಾಗಲಾದ್ರೂ ವಿಡಿಯೋ ಮಾಡು ಅಂತ ಹೇಳಿದ್ರು. ನಂಗೆ ರೀಲ್ಸ್ ಮಾಡೋಕೆ ನಂಗೆ ಫಸ್ಟ್ ಆಫ್ ಆಲ್ ನನ್ನ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಂಗೆ ಲಿಪ್ಸಿಂಗ್ ಎಲ್ಲ ಮಾಡೋಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇಲ್ಲ ಇವಾಗಾದ್ರೂ ಮಾಡು, ಹೇಳೋಕ್ಕಲ್ಲ ಇದರಿಂದ ಅದ್ರ ಮುಂದೆ ನಿಂಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವಿಡಿಯೋ ಮಾಡು ಅಂತ ಹೇಳಿ ಅಲ್ಲಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇಯ್ನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಡ್ಯಾನ್ಸ್ ಆಗಿರ್ಬೋದು, ಕಾಮಿಡಿ ವಿಡಿಯೋಸ್ ಆಗಿರ್ಬೋದು, ನಾನು ಮೇಯ್ನ್ ಆಗಿ ಓನ್ ವಾಯ್ಸಲ್ಲಿ ನಾನು ವಿಡಿಯೋಸ್ ಕಂಟೆಂಟ್ಸ್ಗಳನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆ ಟೈಮಲ್ಲಿ ನನಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿ ನಂಬರ್ನ ತಗೊಂಡ್ರು. ಅವಾಗ ಇವರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರಲಿಲ್ಲ, ಮ್ಯಾನೇಜರ್ ಪ್ರಕಾಶ್ ಅವರಾಗಿದ್ದರು. ಅವರು ಕಾಲ್ ಮಾಡಿ, ಸಮ್ರಾಟ್ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತೀರಾ, ನಮ್ಮ ವೈಫಿಗೆಲ್ಲ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಕಂಡ್ರಿ, ಏನಾದರೂ ಮೂವಿಲಿ ಏನಾದರೂ ಕಾಯ್ತಾ ಇದ್ದೀರಾ, ಅವಕಾಶಕ್ಕೋಸ್ಕರ ಏನೋ ಕಾಯ್ತಾ ಇದ್ದಾರೆ ಸರ್? ಕಾಯ್ತಲ್ಲ, ನಾನು ಸಾಯ್ತಾ ಇದ್ದೀನಿ, ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೆ ನಾನು. ಅವಾಗ ಇಲ್ಲ ಖಂಡಿತವಾಗ್ಲೂ ನಿಮ್ಗೊಂದು ಅವಕಾಶ ನಾನು ಮಾಡಿಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ರು. ಓಕೆ ಅಂತ ಫೋನ್ ಇಟ್ಟರು. ಅದಾದ್ಮೇಲೆ 1 ವರ್ಷ ಪತ್ತೇನೇ ಇಲ್ಲ ಅವ್ರದ್ದು. ಅಷ್ಟೊತ್ತಿಗೆ ನಂದು ಓಕೆ ವೀಡಿಯೋಸ್ ಎಲ್ಲ ಸ್ವಲ್ಪ ಪಾಪ್ಯುಲಾರಿಟಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಾವು ಕುಂದಾಪುರ ಉಡುಪಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹಾಸನಕ್ಕೆ ಬರೋ ಟೈಮಲ್ಲಿ ನ್ಯೂಸಲ್ಲಿ ನೋಡಿದೆ ನಾನು ಶಬಾಷ್ ಬಡ್ಡಿ ಮಗನೇ ಅನ್ನೋ ಒಂದು ಟೈಟಲ್ ಇಟ್ಟಿದ್ದಾರೆ, ಒಂದು ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ. ನಾನು ನನ್ನ ಬೇಬಿ ಇಲ್ಲಿ ನೋಡು ಶಬಾಷ್ ಬಡ್ಡಿ ಮಗನೇ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡು ನಗಾಡ್ತಿದ್ದೆ. ಸಖತ್ ಡಿಫ್ರೆಂಟ್ ಆಗಿದೆಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಬಡವ ರಾಸ್ಕಲ್ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಕೇಳುತ್ತಿತ್ತು. ಆ ಟೈಮಲ್ಲಿ ಶಬಾಷ್ ಬಡ್ಡಿ ಮಗನೇ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಾನು ನನ್ನ ಬೇಬಿ ಹತ್ರ ಹೇಳಿದೆ, ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗ್ಬೋದು, ನೋಡ್ತಾ ಇರೋ ಒಳ್ಳೆ ಪ್ರಮೋಷನ್ ಇದೆ, ಅಂದ್ರೆ ಒಳ್ಳೆ ಕಾಮಿಡಿ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆ ಮೂವಿಲಿ ನಾನು ಇರಲಿಲ್ಲ ಫಸ್ಟು. ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಒಂದು 7ರಿಂದ 7:30 ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು. ಸಮ್ರಾಟಿನ ಸಮಾಚಾರ ಏನು ಸರ್ ನಿಮ್ಗೆ ಬರ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರೆ ಏನಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀನಿ ಶಬಾಷ್ ಬಡ್ಡಿ ಮಗನೇ ಅಂತ. ಶಬಾಷ್ ಸರ್ ನೆನ್ನೆ ತಾನೇ ನಿಮ್ಮ ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ, ಇಲ್ಲ ಒಂದು ಸೆಕೆಂಡ್ ಇಯರ್ ಇದ್ರು ಆ್ಯಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ, ನೀವೇನಾದ್ರು ಮಾಡ್ತೀರಾ ಸೆಕೆಂಡ್ ಇಯರ್ ಮಾಡ್ತೀರಾ ಸರ್? ನಾನು ಹೇಳಿದ್ ಒಂದೇ ಮತ್ತು ಸರ್ ನಾನು ದುಡ್ಡಿಲ್ಲ ಅಂದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ. ಸರ್ ನಾನು ದುಡ್ಡಿಲ್ಲ ಅಂತಲೇ ಹೇಳಿದೆ ನಾನು. ಏನು ಹೇಳ್ತಿದ್ದೀರಾ? ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಮಾಡೋಕೆ ನನ್ನ ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ರಿ ನಾವೇ ದುಡ್ಡು ಕೊಡ್ತೀವಿ ಬನ್ನಿರಿ, ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ಸೊ 100% ಇದೆ ಸರ್, ನಾಳೆ ಬಸ್ ಹತ್ಕೊ ಬನ್ನಿ, ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ, ಸ್ವಲ್ಪ ಲುಕ್ಕ ಕಾಣತ್ತ, ಸೆಂಟಿಮೆಂಟ್ ಎಲ್ಲ ಹೊಡ್ಕೊಂಡು ಬೆಳಗ್ಗೆ ಬಸ್ ಹತ್ಕೊಂಡು ಸೀದಾ ಅವ್ರ ಆಫೀಸಿಗೆ ಹೋದೆ. ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ನ ಅಲ್ಲೇ ನೋಡಿದ್ದು. ಕೂರಿಸಿದ್ರು, ಒಳಗೆ ಸ್ವಲ್ಪ ಪುಕ್ಕ ಅಂತ ಇತ್ತು ನನಗೆ. ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಹೇಳಿದ್ರು, ಶಬಾಷ್ ಬಡ್ಡಿ ಮಗನೇ ಅಂದರೆ ಹೆಂಗಿರುತ್ತೆ ಮೂವಿ ಅಂತೆಲ್ಲ ಹೇಳಿದ್ರು. ಶಬಾಷ್ ಬಡ್ಡಿ ಮಗನೇ ಅಂತ ಒಂದು ಸಿನಿಮಾ ಇದೆ, ಬನ್ನಿ ಮೀಟಿಂಗಿಗೆ ಅಂತ ಕರೆದ್ರು. ಸೊ ನಾನು ಅವಾಗ ತುಂಬ ಡಿಸ್ಕಷನ್ ಆಗಲಿಲ್ಲ. ಓಕೆ ಸರ್ ಆಯಿತು ಬರ್ತೀನಿ ಅಂತ ಹೇಳಿದೆ. ಮತ್ತು ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು, ಹಿಂಗೊಂದು ಸಿನಿಮಾ ಇದೆ ಬನ್ನಿ ಅಂತ. ಆಮೇಲೆ ಹೇಳಿದ್ರು ಶಬಾಷ್ ಬಡ್ಡಿ ಮಗನೇ ಅಂತ ಇದೆ ಸರ್, ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಸರ್ ನೇಮ್ ಅಂತ. ಇಲ್ಲ ಪ್ರಮೋದ್ ಶೆಟ್ರು ಹೀರೋ ಆಗಿ ಮಾಡ್ತಿದ್ದಾರೆ, ಬನ್ನಿ ಮಾತುಕತೆಗೆ ಅಂತ ಕರೆದ್ರು. ಸೊ ನನಗೆ ಅವಾಗ ಸಿಕ್ಕಾಪಟ್ಟೆ ಭಯ ಆಯಿತು. ಅವ್ರ ಮುಂದೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡಿಕೊಂಡೆ. ಆಮೇಲೆ ಹೋದೆ.
ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಕಾಮಿಡಿನೂ ಇತ್ತು, ಮತ್ತು ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ನನಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು ಒಂದು 80s ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ಥರ ಕ್ಯಾರೆಕ್ಟರ್ ಇತ್ತು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ, ತುಂಬ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ. ಸೊ ಹೌಸ್ ವೈಫ್ ಅಂದರೆ ಅದೇ ಆಗ್ತಾನೆ ಮದುವೆ ಆಗಿದ್ದಾರೆ ಅಂದರೆ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡೋದು, ಒಂದು ಲವಿ ಡವಿ ಅವ್ರಿಗೋಸ್ಕರನೇ ಕಾಯ್ತಿರೋದು. ಆಫೀಸ್ಗೆ ಹೋಗಿದ್ದಾರೆ ಅಂದರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗಲೂ ನನ್ನಿಂದ ಇರೋದು. ಈ ಥರ ತುಂಬ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ. ನಮ್ಮ ಸಿನಿಮಾದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಕಾಮಿಡಿ ಸಿಗುತ್ತೆ, ಸಸ್ಪೆನ್ಸ್ ಸಿಗುತ್ತೆ. ನಮ್ಮ ಸರ್ ಹೇಳ್ದಂಗೆ ಸಾಂಗಲ್ಲಿ ರೊಮ್ಯಾನ್ಸು ಇದೆ. ಇದೆ ಫೆಬ್ರವರಿ 28ಕ್ಕೆ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ನಮ್ಮ ಇಡೀ ಚಿತ್ರತಂಡದ ಮೇಲೆ ಎಲ್ಲರದ್ದು ಆರೈಕೆ ಹೀಗೆ. ಥ್ಯಾಂಕ್ ಯು. ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರಕಾಶ್ ಅವರು, ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿದ್ದರು ಇದೇ ನಾಗರಬಾವಿನಲ್ಲಿ. ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ, ನನಗೆ ಅದರ ಹಿಂದೆನೇ ಅವರ ಪರಿಚಯ ಇತ್ತು. ಸರ್, ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು. ಅದೇ ಈಗ ಶಬಾಷ್ ಬಡ್ಡಿ ಮಗನೆ ಅಂತ ಒಂದು ಸಿನಿಮಾ ಆಗಿದೆ. ಮೊದಲಿಗೆ ನಾನು ಈ ಸಿನಿಮಾ ಕತೆ ಕುರಿತದ್ದು ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದರು, ದಿವಂಗತ ಸದಾಶಿವ ಹಿರೇಮಠ ಅಂತ. ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದರು. 1970ನೇ ಇಸ್ವಿನಲ್ಲಿ ಅವರು ಸರ್ವೀಸಿಗೆ ಸೇರಿಕೊಂಡಿದ್ರಂತೆ. 1990ರಲ್ಲಿ ನನಗೆ ಪರಿಚಯ ಆದರು. ಆಗ ಒಂದು ಕತೆ ಹೇಳಿದರು ನನಗೆ. ಆ ಕತೆಯ ಎಳೆಯನ್ನು ಇಟ್ಟುಕೊಂಡು ಈ ಶಬಾಷ್ ಬಡ್ಡಿ ಮಗನೆ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ. ಇದಕ್ಕೆ ಕಥಾನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಣಜಿ ನಾಗರಾಜ್ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ, ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ, ಅವರನ್ನು ಸಂಪರ್ಕ ಮಾಡಿ ಈ ಪಾತ್ರಕ್ಕೆ ಭಾಳ ಚೆನ್ನಾಗಿ ಸೂಟ್ ಆಗ್ತಾರೆ ಅವರು, ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಹೀಗೆ ಶುರುವಾಯಿತು. ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು. ನಮ್ಮ ನಿರ್ಮಾಪಕರ ಒಂದು ಫೈರ್ ಹೇಗಿತ್ತು ಅಂತಂದರೆ, ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವ್ರಿಗೆ. ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನೀವು ಬನ್ನಿ. ಏಕೆಂದರೆ ಅವರು ತುಂಬ ನಾಚಿಕೆ ಸ್ವಭಾವದವರು. ಅವರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಫೈರ್ ಇತ್ತಲ್ಲ, ಅದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯಿತು. ಬೇಗ ಚಿತ್ರೀಕರಣನೂ ಕೂಡ ಮುಗೀತು. ಭಾಳ ಅಂದವಾಗಿ ಎಲ್ಲರ ಸಹಕಾರ, ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು, ನಮ್ಮ ಅಣಜಿ ನಾಗರಾಜ್ ಸರ್ ಇರ್ಬೋದು, ನಮ್ಮ ಏಟ್ರು ಇರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶುವ ಅಂತ, ಅವ್ರನ್ನ ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವ್ರನ್ನ ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸಂಗೀತ ನಿರ್ದೇಶಕರು ಉತ್ತಮವಾದ ಹಾಡುಗಳನ್ನು ಕೊಟ್ಟಿದ್ದಾರೆ, ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ. ಆಯಿತು. ಇನ್ನೇನು ಸಾಂಗ್ ಫಿನಿಶ್ ಆಗೋ ಟೈಮಲ್ಲಿ ಪ್ರಕಾಶ್ ಸರ್ ಮತ್ತು ಡೈರೆಕ್ಟರ್ ಸರ್ ಎಲ್ಲ ಇನ್ನೇನು BGM ನೀವೇ ಮಾಡಿ ಅಂತ ಹೇಳಿದರು. ಸೊ BGM ಫುಲ್ ನಾನೇ ಮಾಡಿದ್ದೀನಿ. ಸೊ ಎರಡು ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ. ಸೊ ಒಂದು ಸಾಂಗು ರೊಮ್ಯಾಂಟಿಕ್ ಸಾಂಗ್ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಆಗಿದೆ. ಇನ್ನೊಂದು ಸಾಂಗ್ ಬಂದು ಇನ್ನೊಬ್ರು ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಆಗಿದೆ. ಗಾಬರಿ ಅಂತ ಏನಿಲ್ಲ, ಆದರೆ ಸಿನಿಮಾಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ. ತುಂಬ ಖುಷಿ ಆಗ್ತಿದೆ. ಇದು ನಮಗೆ ಹೊಸ ಜರ್ನಿ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಬಾಷ್ ಬಡ್ಡಿ ಮಗನೆ ಮೂವಿ ಮಾಡಬೇಕಾದ್ರೆ ಅಂದ್ಕೊಂಡಿರ್ಲಿಲ್ಲ, ಇಷ್ಟು ಭಯ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಏನೋ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ, ಇನ್ನೂ ಕಂಪ್ಲೀಟ್ ಮಾಡಬೇಕು, ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕಾಮಿಡಿ ಇದೆ. ಪ್ರಮೋದ್ ಸರ್ ಮತ್ತು ಆದ್ಯ ಮ್ಯಾಮ್ ತುಂಬ ರೊಮ್ಯಾನ್ಸ್ ಮಾಡಿದ್ದಾರೆ. ಸರ್ ಆ್ಯಕ್ಟಿಂಗ್ ಅಂದರೆ ನನಗೂ ತುಂಬ ಇಷ್ಟ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಈ ಶಬಾಷ್ ಬಡ್ಡಿ ಮಗನೆ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಕಾಮಿಡಿ ಮಾಡಿದ್ದಾರೆ. ಈ ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಇದು ನಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿದ್ವಿ. ನನಗೆ ಸರ್ಪ್ರೈಸ್ ಅನಿಸಿತ್ತು ಅವ್ರ ರೊಮ್ಯಾನ್ಸು.
ನಾನು ಭಾಳ ಹತ್ರದಿಂದ ನೋಡಿದ್ದೀನಿ. ಮೋಸ್ಟ್ಲಿ ಧನು ಮಾಸ್ಟ್ರು ಹಾಂಗ್ಕಾಂಗಲ್ಲಿ ಬ್ಯಾಂಕಾಕಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡೋದಂಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆ ಸಾಂಗ್ ಮಾತ್ರ. ತುಂಬಾ ಹೈಲೈಟ್ ಸಾಂಗು, ನನಗೆ ಬಹಳ ಇಷ್ಟ ಆಯ್ತು. ನಮ್ಮ ಶೆಟ್ರು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಶೆಟ್ರು ಅದರಲ್ಲಿ, ನಿಜವಾಗ್ಲು ಧನು ಮಾಸ್ಟರ್ ಆ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ವಿತೌಟ್ ಲೈಟ್ ಅಂದರೆ ಬ್ಯಾಂಕಾಕ್ ಹೋದಾಗ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಎಕ್ವಿಪ್ಮೆಂಟ್ಸ್ ಏನು ಅಷ್ಟೊಂದು ಇದಿರಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದಿರ ಅಂಜಣ್ಣ, ಚೆನ್ನಾಗಿ ಮಾಡಿದಿರ. ಈ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋದ ಕಾರಣ ಅಂಜಣ್ಣ ನನ್ನನ್ನು ಕರೆದು ಈ ಟೀಮ್ಗೆ ಪರಿಚಯ ಮಾಡಿಸ್ಕೊಟ್ರು. ಎಲ್ಲರೂ ಹೇಳ್ತಾ ಇದ್ರು ಈ ಸಿನಿಮಾದಿಂದ ನಿಮಗೆ ಕಾಮಿಡಿ ಸಿಗುತ್ತೆ, ಎಮೋಷನಲ್ ಸಿಗುತ್ತೆ, ಆ್ಯಕ್ಷನ್ ಸಿಗುತ್ತೆ ಅಂತ. ಹಾಗೆ ಪ್ರೊಡ್ಯೂಸರ್ಗೆ ದುಡ್ಡು ಸಿಗಲಿ ಅಂತ ಕೇಳ್ಕೊತಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ